ನಮ್ಮ ಬಸ್ಸುಗಳ ಮೇಲೆ ಒಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಆ ಜಾಹೀರಾತುಗಳನ್ನು ತಕ್ಷಣವಾಗಿ ತೆರವುಗೊಳಿಸಬೇಕು. ಓಡಾಡ್ತಿರೋ ಬಸ್ಗಳ ಮೇಲೆ ನೀವೇ ತಂಬಾಕು ಉತ್ಪನ್ನಗಳನ್ನ ಪ್ರಚಾರ ಮಾಡುವಂತ ಮಾಡ್ತಾ ಇದ್ದೀರಾ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸುಗಳ ಮೇಲೆ ತಂಬಾಕು ಉತ್ಪನ್ನಗಳ ಮತ್ತು ಪಾದರಕ್ಷೆಗಳ ಜಾಹೀರಾತುಗಳನ್ನು ತಕ್ಷಣವೇ ತೆರವುಗೊಳಿಸುವಂತೆ ಒತ್ತಾಯಿಸಿ ಮಂಡ್ಯ ರಕ್ಷಣಾ ವೇದಿಕೆ ಸಂಸ್ಥಾಪಕರಾದ ಅಧ್ಯಕ್ಷ ಬಿ ಶಂಕರ್ ಬಾಬುರವರ ನೇತೃತ್ವದಲ್ಲಿ ಮಂಡ್ಯ ನಗರದ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಜೆಸಿ ವೃತ್ತದಲ್ಲಿ ಜಮಾವಣೆಗೊಂಡ ಪ್ರತಿಭಟನಾಕಾರರು ರಸ್ತೆ ಮೂಲಕ ಸಾರಿಗೆ ಬಸ್ ನಿಲ್ದಾಣಕ್ಕೆ ತೆರಳಿ ರಾಜ್ಯ ರಸ್ತೆ ಸಾರಿಗೆ ಬಸ್ಸುಗಳ ಮೇಲೆ ಚಪ್ಪಲಿ ಮತ್ತು ತಂಬಾಕು ಉತ್ಪನ್ನಗಳ ಜಾಹೀರಾತುಗಳನ್ನು ಹಾಕಿರುವುದು ಸಮಾಜಕ್ಕೆ ಮಾರಕವಾಗಿದೆ. ತಕ್ಷಣ ಈ ಜಾಹೀರಾತುಗಳನ್ನು ತೆರವುಗೊಳಿಸುವಂತೆ ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ ಎಚ್ಚರಿಸಿದರು. ಬಳಿಕ ಮಾತನಾಡಿದ ಮಂಡ್ಯ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಬಿ ಶಂಕರ್ ಬಾಬುರವರು, ನಮ್ಮ ರಾಜ್ಯದ ಹೆಮ್ಮೆಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಬಸ್ಸುಗಳ ಮೇಲೆ ಚಪ್ಪಲಿ ತಂಬಾಕು ಉತ್ಪನ್ನಗಳ ಜಾಹೀರಾತುಗಳನ್ನು ಸಂಸ್ಥೆ ಹಾಕಿರುವುದು ಸಮಾಜಕ್ಕೆ ಮಾರಕವಾಗಿದೆ. ಓಡಾಡ್ತಿರೋ ಬಸ್ಗಳ ಮೇಲೆ ನೀವೇ ತಂಬಾಕು ಉತ್ಪನ್ನಗಳನ್ನ ಪ್ರಚಾರ ಮಾಡುವಂತ ಮಾಡ್ತಾ ಇದ್ದೀರಾ. ಇದರಿಂದ ವಿದ್ಯಾರ್ಥಿಗಳಿಗೆ ಒಂದು ಸಾಮಾನ್ಯ ಜನಗಳಿಗೆ ತುಂಬಾ ಒಂದು ದಿಗ್ಭ್ರಮೆ ಆಗುವಂತ ಹಂತದಲ್ಲಿ ನಾವಿದ್ದೀವಿ. ದಯವಿಟ್ಟು ಆ ಜಾಹೀರಾತುಗಳು ತಕ್ಷಣವಾಗಿ ನೀವು ತೆರವುಗೊಳಿಸಬೇಕು. ಒಂದು ಕಡೆ ಸರ್ಕಾರ ತಂಬಾಕು ಆರೋಗ್ಯಕ್ಕೆ ಹಾನಿಕರ ಎಂದು ಜಾಗೃತಿ ಮೂಡಿಸಿದರೆ, ಇನ್ನೊಂದು ಕಡೆ ನಮ್ಮ ರಾಜ್ಯದ ಬಸ್ಸುಗಳ ಮೇಲೆ ನೀವೇ ತಂಬಾಕು ಉತ್ಪನ್ನಗಳಿಗೆ ಉತ್ತೇಜನ ನೀಡುತ್ತೀರಿ. ಇದು ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಮುಜುಗರ ಉಂಟು ಮಾಡಿದೆ ಎಂದು ತಿಳಿಸಿದರು. ನಮ್ಮ ಬಸ್ಸುಗಳ ಮೇಲೆ ಒಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಆ ಜಾಹೀರಾತುಗಳನ್ನು ತಕ್ಷಣವಾಗಿ ತೆರವುಗೊಳಿಸಬೇಕು. ಯಾಕಂತ ಹೇಳಿದ್ರೆ ನಾವು ಒಂದು ಬಸ್ ಅಂತ ಹೇಳಿದ್ರೆ ಐರಾವತ ಒಂದು ಕಲ್ಪವೃಕ್ಷ ಅಂತ ಹೇಳಿ ನಾವು ನಂಬಿಕೆ ಇಟ್ಟು ಒಂದು ಆ ಬಸ್ಗೆ ಒಂದು ನಮಸ್ಕಾರ ಮಾಡಿ ಒಂದು ಹತ್ತೋ ಮೂಲಕ ನಾವು ನಂಬಿಕೆ ಇಟ್ಕೊಂಡಿದೀವಿ. ಅದೇ ಬಸ್ಗಳ ಮೇಲೆ ನೀವು ಒಂದು ಪಾದರಕ್ಷೆಗಳ ಒಂದು ಜಾಹೀರಾತನ್ನು ನೀಡಿ ಒಂದು ಮಳಿಗೆ ಮಾಡುವಂತ ಕೆಲಸನ ನೀವು ನಮ್ಮ ಒಂದು KSRTC ಒಂದು ನಿಗಮ ಮಾಡ್ತಾ ಇದ್ದೀರಾ. ದಯವಿಟ್ಟು ಪಾದರಕ್ಷೆಗಳ ಒಂದು ನಿಗಮದಿಂದ ತೆರವುಗೊಳಿಸಬೇಕು. ಶುಭ ಕಾರ್ಯಗಳಿಗೆ ಸಾರಿಗೆ ವಾಹನಗಳಲ್ಲಿ ಹೋಗಬೇಕಾದರೆ ಚಪ್ಪಲಿಗಳ ಜಾಹೀರಾತಿರುವ ಬಸ್ಸುಗಳಲ್ಲಿ ಹೋಗಬೇಕಾಗುತ್ತದೆ. ಪಾದರಕ್ಷೆ ನಮ್ಮ ರಕ್ಷಕ, ಆದರೆ ಅದನ್ನು ಹೇಗೆ ಬಳಸಬೇಕು, ಎಲ್ಲಿ ಬಿಡಬೇಕು ಎಂಬುದು ಹಿಂದಿನ ಕಾಲದಿಂದಲೂ ಹಿರಿಯರ ಬಾಯಲ್ಲಿ ಮತ್ತು ಹಲವಾರು ಉಲ್ಲೇಖಗಳಲ್ಲಿ ಕಾಣಬಹುದು ಎಂದು ಹೇಳಿದರು. ತಕ್ಷಣ ಈ ಜಾಹೀರಾತುಗಳನ್ನು ತೆರವುಗೊಳಿಸಿ ಮುಂದೆ ಈ ರೀತಿ ತಪ್ಪುಗಳು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಿಂದ ಆಗಬಾರದು. ತಪ್ಪಿದಲ್ಲಿ ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆ ಹಮ್ಮಿಕೊಂಡು ಜಾಹೀರಾತು ಫಲಕಗಳನ್ನು ಹರಿದು ಹಾಕಲಾಗುವುದು ಎಂದು ಎಚ್ಚರಿಸಿದರು. ಇದರಿಂದ ವಿದ್ಯಾರ್ಥಿಗಳಿಗೆ ಒಂದು ಸಾಮಾನ್ಯ ಜನಗಳಿಗೆ ತುಂಬಾ ಒಂದು ದಿಗ್ಭ್ರಮೆ ಆಗುವಂತ ಹಂತದಲ್ಲಿ ನಾವಿದ್ದೀವಿ. ದಯವಿಟ್ಟು ಆ ಜಾಹೀರಾತುಗಳು ತಕ್ಷಣವಾಗಿ ನೀವು ತೆರವುಗೊಳಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಯಾವ್ದು ನಮ್ಮ ಗ್ರಾಮಗಳಲ್ಲಿ ನಿಮ್ಮ ಬಸ್ಗಳ ಜಾಹೀರಾತುಗಳು ಬರುತ್ತೆ ಅದು ತಡೆಯುವ ಮುಖಾಂತರ, ಅದು ಅರ್ಧಾಕೋ ಮುಖಾಂತರ ಮುಂದೆ ಏನೇನೋ ಆಗುತ್ತೆ ಅನಾಹುತಗಳಿಗೆ ನೇರವಾಗಿ ನಿಮ್ಮ ನಿಗಮದವರೇ ನೇರವಾಣೆ ಆಗಬೇಕಾಗುತ್ತೆ. ತಕ್ಷಣ ತೆರವುಗೊಳಿಸಬೇಕು. ಮತ್ತೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಏನೇನು ಸಹ ಶಾಲಾ ಮಕ್ಕಳಿಗೆ ಬಸ್ ಇಲ್ಲದೆ ಒಂದು ಪ್ರತಿಭಟನೆ ಮೂಲಕ ಎಚ್ಚರಿಕೆ ಹೊಂದಿದ್ದಾರೆ. ಮಂಡ್ಯದಲ್ಲಿ ಅನಾಹುತಗಳು ಅಪಘಾತಗಳು ಜಾಸ್ತಿ ಆಗ್ತಾ ಇದೆ. ಅದನ್ನ ನೀವು ಚಾಲಕರ ಕರೆಸಿ ಒಂದು ಸಭೆನ ನಡೆಸಿ ಒಂದು ಜಾಗೃತಿ ಮೂಡಿಸಬೇಕು. ಇದೇ ಮುಖಾಂತರ ತಕ್ಷಣವಾಗಿ ತಂಬಾಕು ಉತ್ಪನ್ನಗಳ ಜಾಹೀರಾತು ಕೊಡೋದ ನಿಲ್ಲಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಇನ್ನು ಉಗ್ರ ಹೋರಾಟ ಮಾಡ್ಬೇಕಂತ ಎಚ್ಚರಿಸ್ತಾ ಇದೀವಿ. ಕರ್ನಾಟಕ ನ್ಯೂಸ್, ಮಂಡ್ಯ.